ಹೆಸರು ರವಿರಾಜ್ ಅಂತ. ರವಿರಾಜ್, ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರು ಯಲಹಂಕ ನ್ಯೂ ಟೌನಿಂದ ಬಂದಿದ್ದೀನಿ. ಈ ಗುರುಗಳ ಪರಿಚಯ ಆಗೈತೆ ನಿಮಗೆ? ಇದು ಒಂದೇ ಸರಿ ಹೀಗೆ ಭಾಳ ಹಿಂದೆ ಸ್ವಲ್ಪ ನಾನು ಇದು ನೋಡ್ತಾ ಇದ್ದೆ, ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಹೇಳೋರು. ನಾನು ಯಾವ್ದು ಬೇರೆ ಮ್ಯಾನಿಫೆಸ್ಟೇಷನ್ ನೋಡಿದ್ದೀನಿ, ಒಂದು ಲೇಡೀಸ್ ಯಾರೋ ಮಾಡ್ತಾ ಇರೋದು. ಹೌದು. ಅದು ನೋಡೋ ಟೈಮಲ್ಲಿ ಏನಾಯಿತು ಅಂದರೆ ಹಿಂಗೆ ಕ್ಲಿಕ್ ಮಾಡ್ತಾ ಈ ಗುರುಗಳದ್ದು ಫೋಟೋ ಕಾಣ್ತು. ನೋಡೋಕ್ಕೆ ಸೂಪರಾಗಿ ಕಾಣ್ತಾರೆ ಅಂಬೋದು ಇವ್ರು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇವ್ರು ಸ್ಟಾರ್ಟ್ ಮಾಡಿದೆ. ನೋಡ್ತಾ ಆಮೇಲೆ ನಾನು ಅದರಲ್ಲಿ ಕೆಲವು ನನ್ನಲ್ಲಿ ಮಾತಾಡೋಕ್ಕಾಗಲಿಲ್ಲ, ಗಂಟು ಪ್ರಾಬ್ಲಮ್ ಇರೋದ್ರಿಂದ. ಇಲ್ಲ ನಾನು ತುಂಬ ಮಾತಾಡ್ತಾ ಇದ್ದೆ ಸ್ಟೇಜಲ್ಲಿ ಬಂದು. ಇವ್ರ ಪ್ರೋಗ್ರಾಮ್ ನೋಡ್ತಾ ಇವ್ರದ್ದು ಕೆಲವು ಮ್ಯಾನಿಫೆಸ್ಟೇಷನ್ ಎಲ್ಲ ಅವ್ರು ಯಾರು ಲಕ್ಷ್ಮಿ ಅವ್ರಿಗೆ ಇಂಟರ್ವ್ಯೂನಲ್ಲಿ ಹೇಳೋರು, ಇದನ್ನ ದಿನ ಹೇಳಬೇಕು. ನಾನೇನು ಮಾಡಿದೆ ಅದನ್ನೆಲ್ಲ ಬರೀಕೊಂಡಿದ್ದೀನಿ ದಿನ. ಆಮೇಲೆ ಬೆಳಿಗ್ಗೆ 3 ಸತಿ, ಮಧ್ಯಾಹ್ನ, ರಾತ್ರಿ 9 ಸತಿ ಇದೆಲ್ಲ ಬರೀತಾ ಇದೆ. ಮಿರರ್ ಮುಂದೆ ಕೂಡ ಅಫರ್ಮೇಷನ್ ಮಾಡ್ತಾ ಇದ್ದೆ. ಮಾಡುವಾಗ ಏನಾಯಿತು ಅಂದರೆ ಒಂದು ಮಿರಾಕಲ್ ನಡೆದಿದ್ದು ಇಲ್ಲ ಅಂತಲ್ಲ. ಈ ಗುರುಗಳದ್ದು ಪ್ರೋಗ್ರಾಮ್ ನೋಡಿದ್ಮೇಲೆ ನಾನು ಇದನ್ನು ನೋಡ್ಕೊಂಡು ಇದೆಲ್ಲ ಅಫರ್ಮೇಷನ್ ಎಲ್ಲ ಮಾಡ್ತಿದ್ರಿ. ಸ್ವಲ್ಪ ದಿನ ನನಗೆ ಗಂಟು ಸೇರಿ ಅದಕ್ಕೆ ನಾನು ಮಾಡೋಕ್ಕಾಗ್ತಿಲ್ಲ. ಮಾಡುವಾಗ ನಾನು ಸುಮಾರು 1 ವರ್ಷದ ಹಿಂದೆ ಒಂದು 10 ಲಕ್ಷ ಸಾಲ ಮಾಡಿದ್ದೆ. ಅದು ನನ್ನ ಡೆವಲಪ್ಮೆಂಟ್ ಸಾಲ. ಅದು ತೀರ್ಸೋಕ್ಕಾಗ್ತಿರ್ಲಿಲ್ಲ. ಈಗ ಒಂದು 6-7 ತಿಂಗಳಿಂದ ಇವ್ರ ಪ್ರೋಗ್ರಾಮ್ ನೋಡಿದ್ದು ನಾನು. ನೋಡಿದ್ಮೇಲೆ ಏನಾಯ್ತಪ್ಪ ಅಂದರೆ ನಾನು ಆ ಅಫರ್ಮೇಷನ್ಗಳನ್ನೆಲ್ಲ ಬರಿತಾ ಹೋದೆ, ಆಮೇಲೆ ಹೇಳ್ತಾ ಹೋದೆ. ಮನೇಲಿ ಸುಮ್ಮನೆ ಎಲ್ಲ ನೋಡೋ ನಗೋ ನನಗೆ, ನಾನು ಬಿಡ್ತಾ ಇರಲಿಲ್ಲ. ಸೊ 10 ಲಕ್ಷದಲ್ಲಿ ಕಡಿಮೆ ಅಂದ್ರೂ 4.5 ಲಕ್ಷ ನಾನು ಲೋನು ಈಸಿಯಾಗಿ ತೀರಿಸ್ಬಿಟ್ಟಿದ್ದೀನಿ. ಬಟ್ ಅದು ಯಾವ ಮಾಯಿಂದ ಯಾವ ಕಡೆ ದುಡ್ಡು ಬಂತು, ಹೆಂಗೆ ತೀರಿಸಿದ್ದೇನೆ ಖಂಡಿತ ಗೊತ್ತಿಲ್ಲ. ಬಟ್ ಅಫರ್ಮೇಷನ್ ಮಾಡ್ತಾ ಈಗ ಸ್ವಲ್ಪ ಬಿಟ್ಟು ಇದು ಪ್ರೋಗ್ರಾಮ್ ನೋಡ್ಬಿಡೋದ ಇವ್ರನ್ನ ನೇರವಾಗಿ ಈ ವ್ಯಕ್ತಿನ ನೋಡೋದಕ್ಕೆ ನಾನು ಬಂದಿರೋದು. ನನಗೆ ಅವ್ರದ್ದು ವಿಡಿಯೋಗಳಿದೆಯಲ್ಲ, ನಾನು ಸುಮಾರು ವಿಡಿಯೋಗಳು ವಿಡಿಯೋ ನೋಡ್ಬಿಟ್ಟು ನಾನು ಅದನ್ನ ಅಫರ್ಮೇಷನ್ ಎಲ್ಲ ಕಲ್ತಿದ್ದೀನಿ. ಸೊ ಇಲ್ಲಿ ಬರಲೇಬೇಕಂದ್ರೆ ಏನಿಲ್ಲ, ಆದರೆ ಇವ್ರ ಗುರುಗಳನ್ನ ನೇರವಾಗಿ ನೋಡೋಣ. ಯಾಕಂದ್ರೆ ಇವರು ಮಾತಾಡೋದು ರೀತಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಒಂದು ಸ್ಪಷ್ಟವಾಗಿ ಕೆಲವನ್ನ ಇನ್ಫಾರ್ಮೇಷನ್ ಕೊಡ್ತಾರೆ ಅಫರ್ಮೇಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್. ನಾನು ಈಗಲೂ ಮ್ಯಾನಿಫೆಸ್ಟೇಷನ್ ಮಾಡ್ತೇನೆ, ಕಾರಲ್ಲಿ ಹೋಗುವಾಗ ಮಾಡ್ತಾ ಇರ್ತೀನಿ. ಹೇಳ್ಕೊಟ್ಟಿದ್ದಾರೆ ನಮಗೆ. ನನಗೆ ಬೇಕಾದ ಸಕಲ ಸಿರಿ ಸಂಪತ್ತು, ಹಣ, ಆಸ್ತಿ, ಐಶ್ವರ್ಯನ ಕೊಟ್ಟು ನನಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸುತ್ತೆ ಮಾಡೋದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಅಂತ ಈ ಸೆಂಟೆನ್ಸ್ನ ಹೇಳ್ಕೊಡಿ. ಆವಾಗ ನಾನು ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿ ಇದೆಲ್ಲ ಬರ್ಕೊಂಡಿದ್ದೀನಿ. ಇದೆಲ್ಲ ಬರ್ಕೊಂಡ್ಮೇಲೆ ನನಗೆ ಒಂಥರ ಹುಮ್ಮಸ್ ಬಂತು. ಇಲ್ಲ ಅಂದರೆ 6 ತಿಂಗಳಿಂದ ಟ್ರೈ ಮಾಡ್ತಾ ಇರೋದು ನಾನು ಈ ಪ್ರೋಗ್ರಾಮ್ ಬರಬೇಕು ಅಂತ. 6 ತಿಂಗಳಿಂದ ನನಗೆ ಬರೋಕ್ಕಾಗ್ತಾ ಇಲ್ಲ. ಆಮೇಲೆ ಏನು ಮಾಡಿದೆ, 6 ತಿಂಗಳು ಆದ ಕೂಡಲೇ ಈ ಸಾಲದ್ದು ಹೇಳಿದ್ರು, ಇರು ಸ್ವಲ್ಪ ಏನೋ ಮಾಡೋಣ, ಇದು ನಾನು ಸಾಲ ತೀರಿಸ್ಕೊಳ್ಳೋಕೆ ಇದೊಂದು ಅವಕಾಶ ಅಂತ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದೆ. ಬಟ್ ಬೆಳಗ್ಗೆಯಿಂದೆಲ್ಲ ನೋಡಿದ್ದೀನಿ. ನಾನು ಸ್ವಲ್ಪ ಸ್ಟ್ರೈನ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಬಿಕಾಸ್ ಐ ಆಮ್ 62. ಆದ್ರೂ ನಾನು ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ ಅಂದರೆ. ಸೊ ಅವ್ರದ್ದು ಮಾತುಗಳು ದಾಟಿ ಚೆನ್ನಾಗಿತ್ತು, ಪಂಚ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಅವರು ಪ್ರತಿಯೊಂದು ಮಾತು ನಾನು ವಿಡಿಯೋದಲ್ಲಿ ಕೇಳಿಸಿದ್ದೀನಿ. ನೇರವಾಗಿ ನಾನು ಕೇಳಬೇಕು ಅನ್ನೋ ಸಹ ನಾನು ನೇರವಾಗಿ ಬುಕ್ಕಿಂಗ್ ಮಾಡಿದೆ. ನೇರವಾಗಿ ಬುಕ್ಸ್ ಎಲ್ಲ ಚಾರ್ಜ್ ಮಾಡೋದು ಯಾರೋ ಲೇಡಿ ಸಿಕ್ಕಿದ್ರು ನನಗೆ ವಾಟ್ಸಪ್ಪಲ್ಲಿ. ಇವ್ರದ್ದು ವಾಟ್ಸಪ್ ನಂಬರ್ ಕಾಣುತ್ತಲ್ಲ, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ. ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಮಾಡ್ತಾ ಇದ್ದೆ, ಈ ಪ್ರೋಗ್ರಾಮ್ ಎಷ್ಟು ಕಡೆಗೆ ಈ ಸತಿ ಏನೋ ಗೊತ್ತಾಗಲಿಲ್ಲ. ಲಾಸ್ಟ್ ಮಂತ್ ನನಗೆ ಇದು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ ಕೂಡಲೇ ನಾನು ಏನು ಮಾಡಿದೆ, ಇಮಿಡಿಯೇಟಾಗಿ ಬುಕ್ ಮಾಡಿದೆ. ನಿನ್ನೇನು ಆ ಬುಕ್ಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟೆ. ನಾನು ಬುಕ್ ಕೊಟ್ಟೆ, ಆಮೇಲೆ ಈ ಬುಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಬಿಕಾಸ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ನನ್ನ ಸಾಲ ಇವಾಗ ನನಗೆ ಅನಿಸುತ್ತೆ, ಆದರೆ ಗೋಲಿಮಾರ್ ಸಾಲ ಏನು ನಾನು ತೀರಿಸ್ತೀನಿ ಅಂದರೆ ಒಂದು ಧೈರ್ಯ ಈಗ ಬಂದಿದೆ. ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಗೋಲಿಮಾರ್ ಅಂತ ಸಾಲ ಎಷ್ಟೇ ಇದ್ರು ಗೋಲಿಮಾರ್ ಅಂತ ಹೇಳಿ ಇಷ್ಟು ಹೇಳಕ್ಕೆ ಬಯಸ್ತೀನಿ. ಸೂಪರ್ ಸರ್. ಇವತ್ತು ನೀವು ಮನೀಸ್ ಹ್ಯಾಪಿನೆಸ್ ಬರೋಕ್ಕೆ ಮುಂಚೆ ನಿಮ್ಮ ಕನಸು ಏನಿತ್ತು ಸರ್? ಮನೀಸ್ ಹ್ಯಾಪಿನೆಸ್ ಬರೋಕ್ಕೆ ಮುಂಚೆ ನಿಮ್ಮ ಕನಸು ಏನಿತ್ತು ಸರ್ ಈ ಪ್ರೋಗ್ರಾಮ್ಗೆ? ಕನಸು ಬಂದಾಗ ಮುಖ್ಯವಾಗಿ ನನಗೆ ಸಾಲದ್ದು. ನಾನು ಯಾವತ್ತೂ ಸಾಲ ತೊಗೊಳ್ಳೋಣ. ನಾನು ಯಾವುದೋ ಒಂದು ಕಾರಣಕ್ಕೆ ಸಾಲ ತೊಗೊಂಬಿಟ್ಟೆ. ಅದೇ ನಾನು ಬೇರೆ ಏನು ಕನಸಿಲ್ಲ, ಸಾಲ ತೀರಿದು ಸಾಕಪ್ಪ, ನನಗೊಂದು ಒಳ್ಳೆ ಸಂಬಳ ಬರುತ್ತೆ, ಅಷ್ಟು ಸಾಕು. ನನ್ನ ಕನಸು ಏನು ಇರಲಿಲ್ಲ. ನಾನು ಹೆಚ್ಚಾಗಿ ರವಿಚಂದ್ರನ್ ಹೇಳ್ತಾನೆ, ನಾನು ಆಸೆ ಪಡಲ್ಲ. ಅದು ಈಗ ನಾನು ಅವಾಗ ಅದೆಲ್ಲ ನೋಡಿದಾಗೆ ಗೊತ್ತೆ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ನಾನು. ಈ ಪ್ರೋಗ್ರಾಮ್ ಮೊದಲೇ ಅಟೆಂಡ್ ಮಾಡಿದರೆ ನಾನು ಇನ್ನೂ ಚೆನ್ನಾಗಿರ್ತೇನೋ ಏನಾಗುತ್ತೇನೋ, ನನ್ನ ಸಂಸಾರ ಚೆನ್ನಾಗಿತ್ತು ಅನಿಸ್ತು. ನೌ ಇಟ್ ಈಸ್ ಫೈನ್. ಪ್ರೋಗ್ರಾಮ್ ಈಸ್ ಓವರ್ ಆಲ್ ಫೈನ್. ಸೊ ನನಗೆ ಕನಸು ಏನಿತ್ತು ಅಂದರೆ, ನಾನು ಮನೆ ಎಲ್ಲ ಇದೆ, ನನಗೆ ಸಾಲ ತೀರಬೇಕು ಅನ್ನೋದೇ ನನಗೆ ಮುಖ್ಯ. ಈ ತೀರ್ಬಿಟ್ರೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ತಲೆಯಲ್ಲಿ ಏನೂ ಇರಲ್ಲ. ಸಾಲ ಎಂಥವ್ರಿಗೂ ಸಾಲ ತಲೆ ತಿನ್ಬೇಕು. ಹೌದು. ಬಟ್ ನಾನು ಬೇಕಾದ ಸಾಲ ಮಾಡಿದ್ದೆ, ಈ ಸತಿ ತೀರ್ಸೋಕ್ಕಾಗ್ತಿಲ್ಲ. ಅವಾಗ ಈ ಪ್ರೋಗ್ರಾಮ್ನ ನಾನು ನನಗೆ ಮೆಸೇಜ್ ವಾಟ್ಸಪ್ಪಿಗೆ ಬರ್ತಾರೆ, ಅವ್ರ ಅಸಿಸ್ಟೆಂಟ್ಗಳೆಲ್ಲ ನನಗೆ ಅದರಲ್ಲಿ ನೋಡ್ಕೊಂಡು ನಾನು ಅವ್ರಿಗೆ ಇಂಟ್ಯಾಕ್ಟ್ ಮಾಡ್ತಾನೇ ಇದೆ. ಸೊ ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನೀವು ಮುಖ್ಯವಾಗಿ ಅವ್ರು ಕೇಳಿದ್ರು, ಮುಖ್ಯವಾಗಿ ಅಟೆಂಡ್ ಮಾಡಬೇಕು ಅಂದರೆ ಏನು ನಿಮ್ಮ ಕನಸು ಏನೇ? ಮೇಡಮ್ ಮೊದಲು ನನ್ನ ಕನಸು ಆ ಸಾಲದಿಂದ ಹೊರಗಡೆ ಬರಬೇಕು. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು, ನಾನು ಈ ಸಾಲಿನಿಂದ ಒಂದೇ ಅಲ್ಲ, ಬೇಕಾದ ಸಂಪಾದನೆ ಮಾಡ್ಬೋದು. ಕ್ಯಾನ್ ಕನೆಕ್ಟ್ ಟು ದ ಯೂನಿವರ್ಸ್ ಖಂಡಿತ ಮಾಡ್ಬೋದು. ತುಂಬಾ ಗಾಢವಾದ ನಂಬಿಕೆಯಿಂದ ಇವತ್ತು ಬಂದಿದ್ದೀನಿ.
ಸರ್ ಈ ಗುರುಗಳ ಮನಿ ಈಸ್ ಹ್ಯಾಪಿನೆಸ್ ಈ ಪ್ರಪಂಚ ಎಲ್ಲ ಜನ ಬೇಕು ಅನ್ಸುತ್ತಾ? ಬೇಕಾಗುತ್ತೆ ಬಿಕಾಸ್ ಈಸ್ ಬಿಕಮ್ ಡೇ ಬೈ ಡೇ ಫೇಮಸ್. ನಾನು ನೋಡಿದ್ದೀನಿ ಅವ್ರು ಮಾತಾಡೋದು ನೋಡಿದ್ರೆ ಅವ್ರು ಆದಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನಲ್ಲಿ ಎಷ್ಟು ಶಕ್ತಿ ಇದೆಯೋ ಗುರುಗಳಲ್ಲಿ ನನಗೆ ಗೊತ್ತಿಲ್ಲ. ಯಾಕಂದರೆ ಬೆಳಗ್ಗೆಯಿಂದನೂ ಮಾತಾಡ್ತಾನೆ ಇದ್ದಾರೆ, ನಾನು ನೋಡ್ತಾನೆ ಇದ್ದೆ, ನಾವು ಕಣ್ಣಿಗೆ ನಂದು. ಆದರೆ ಅವರು ಕಣ್ಣು ಬಿಟ್ಕೊಂಡು ಅವ್ರು ಹೇಳೋದು ನನಗೆ ಅಷ್ಟೊಂದು ಎನರ್ಜಿ ಇದೆ ಅಂತ. ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಬಟ್ ಇಡೀ ಪ್ರಪಂಚಕ್ಕೆ ಇದು ಬೇಕು. ಇದು ನಾನು ಮೊದಲನೇ ಪ್ರೋಗ್ರಾಮ್ ಅಫರ್ಮೇಷನಲ್ಲಿ ನಾನು ಅಟೆಂಡ್ ಮಾಡ್ತಿರೋದು. ಮುಂದೆನೂ ನಾನು ಸಾಕಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಫೈನಾನ್ಷಿಯಲ್ ಕನ್ಸ್ಟೆಂಟ್ ಜಾಸ್ತಿ ಇರೋದ್ರಿಂದ ನನಗೆ ಈ 3,000 ಕೊಡಲಿಕ್ಕೆ 6 ತಿಂಗಳು ಯೋಚನೆ ಮಾಡಿ ನನಗೆ ಆಗ್ತಾಯಿಲ್ಲ. ಬರೋ ಸಂಬಳ ಟಕ್ಕಂತ ಹೊಡೋಗೋದು. ಹಾಗಾಗಿ ಸಂಬಳ ಇದು ಇನ್ನೊಂದು ಸಾಲು ಕೊಟ್ಟು ಹೋಗೋದು. ಏನಪ್ಪ ಮಾಡೋದು, ಇವತ್ತು ಬಿಡು ಮಾಡ್ಕೊಂಡು 1 ತಿಂಗಳ ಮೊದಲು ಅವ್ರು ಹೇಳಿದ್ರು, ಯಾರು ಬುಕ್ ಮಾಡ್ತಿರೋ ಫ್ರಂಟಲ್ಲಿ ಸೀಟ್ ಕೊಡ್ತೀವಿ. ನನಗೆ ಅದೇ ಬೇಕಿತ್ತು. ನಾನು ನೆಕ್ಸ್ಟ್ ಟೈಮ್ ಬರುವಾಗ ಐ ಬ್ರಿಂಗ್ ಮೈ ಫ್ಯಾಮಿಲಿ ಪೀಪಲ್ ಫಾರ್ ದಿಸ್ ಪ್ರೋಗ್ರಾಮ್. 100% ಆಗ್ತೀರಾ ಸರ್ ನೀವು? 100% ಎಫರ್ಟ್ ಆಗ್ತದೆ. ಸೂಪರ್ ಸರ್. ಹಾಗಾದರೆ ಗುರುಗಳೊಂದು ಬ್ಲೆಸ್ಸಿಂಗ್ ಇದೆ ನಿಮಗೋಸ್ಕರ. ಈ ಲೆಟರ್ನ ನೀವೇ ಓಪನ್ ಮಾಡಿ ಓದಿ ಏನು ಬರೆದಿದ್ದಾರೆ ವಿತ್ ಆಟೋಗ್ರಾಫ್ ಸಮೇತ ಇದೆ. ನಿಮಗೆ ಶುಭವಾಗಲಿ. ಇವತ್ತಿನ ನಿಮ್ಮ ಕರ್ಮಗಳು ಕಳೆದಿದೆ. ನಿಮ್ಮ ಹಳೆಯ ಜೀವನಕ್ಕೆ ಗುಡ್ ಬೈ ಹೇಳಿ ಹ್ಯಾಪಿ ಬರ್ಡೇ. ಅಂದರೆ ಈ ಹೊಸ ಜೀವನ ನನಗೆ ಇದು ಹೆಚ್ಚು ಕಮ್ಮಿ ಮುಂದೆ ಬರ್ತಿದ್ದಂಗೆ ಮೊದಲನೇ ಬಂದಿರೋದ್ರಿಂದ ಈಗ ಹುಟ್ಟಿದ್ದೀನಿ. ಇವರು ಪ್ರಪಂಚದ ನಾನು ಈಗ ಹುಟ್ಟಿರೋದ ಗೊತ್ತಾಗುತ್ತೆ. ಇನ್ನು ಮುಂದೆ ಎಲ್ಲವೂ ಹೊಸದಾಗಿರುತ್ತದೆ. ವಿಶ್ವವು ನಮ್ಮ ಜೊತೆ ಇದೆ, ಹೆದರಬೇಡಿ, ವಿಶ್ವಾಸವಿರಲಿ. ಗುರುಗಳು ಹೇಳಿಕೊಟ್ಟ ಎಲ್ಲ ವಿಶ್ವಕ್ರಿಯೆಗಳನ್ನು ತಪ್ಪದೇ ಮಾಡಿ. ನೀವು ಆಗರ್ಭ ಶ್ರೀಮಂತರಾಗುವುದು 100% ಗ್ಯಾರಂಟಿ. ಅಹಂ ಬ್ರಹ್ಮಾಸ್ಮಿ. ಇದು ಒಂಥರ ಲಕ್ಕಿ ಅಂತ ಹೇಳಿದ್ರು. ಇವಾಗ ಅವರೇ ಬರೆದಿದೆ ಅಂತ ಹೇಳಿದ್ದಾರೆ. 100% ಖಂಡಿತ ನನ್ನ ಇದನ್ನು ಒಂದು ಫೋಟೋಗ್ರಾಫ್ ಹಾಕಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಸಿ ದಟ್ ಇಲ್ ಬಿ ಸೇವ್ಡ್ ಫಾರ್ ಲಾಂಗರ್ ಟೈಮ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.